ದಸರಾ ಉತ್ಸವ ಮಾಕಡವಾಲೆ ಬಳಗದಿಂದ ಆಚರಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಧಾರವಾಡ ನಗರದ ಮಾರಿಕಾಂಬಾ ದೇವಿ ಸಾಹಿತ್ಯಿಕ, ಸಾಂಸ್ಕೃತಿಕ ಹಾಗೂ ಯುವ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಮಾರಿಕಾಂಬಾ ದೇವಿ ಜಾತ್ರೆ ಉತ್ಸವವನ್ನು ಲಕ್ಷ್ಮೀ ಸಿಂಗನಕೆರೆಯಲ್ಲಿ ಜನಪ್ರಿಯ ಶಾಸಕ ಶ್ರೀನಿವಾಸ್ ಮಾನೆ, ಕೆಪಿಸಿಸಿ ಸದಸ್ಯ ದೀಪಕ್ ಚಿಂಚೋರೆ, ಇಸ್ಮಾಯಿಲ್ ತಮಟಗಾರ್, ಸುಭಾಷ್ ಶಿಂದೆ, ನಾಗರಾಜ್ ಗೌರಿ, ಬಸವರಾಜ್ ಕಿತ್ತೂರ್ ಇನ್ನಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬಸವರಾಜ್ ದೇವ್ ಸಾನ್ನಿಧ್ಯವನ್ನು ವಹಿಸಿದರು. ಬಿಜಾಪುರದ ಸೈಯದ್ ಮುರ್ತುಜಾ ಹುಸೇನಿ ಹಾಶಿಂ ಪೀರ್ ಮೇಲೆ ಕಾಣಿಸಿದ ಗಣ್ಯರಿಗೆ ಹಾಗೂ ಅನೇಕರಿಗೆ ಮುತ್ತುರಾಜ್ ಮಾಕಡವಾಲೆ ಅವರು ಸನ್ಮಾನಿಸಿದರು. ಕಲಾ ತಂಡದೊಂದಿಗೆ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಯಿತು. ಮುತ್ತುರಾಜ್ ಮಾಕಡವಾಲೆ ಹಾಗೂ ಮಾರುತಿ ಮಾಕಡವಾಲೆ ಅವರನ್ನ ಮಾತನಾಡಿಸೋಣ ಬನ್ನಿ. ತಾವು ಯಾವಾಗಿಂದ ಈ ಮಾರಿಕಾಂಬಾ ಜಾತ್ರೆಯನ್ನು ಪ್ರಾರಂಭಿಸಿದ್ರಿ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ಯುವ ಭಜನೆಯಿಂದ ಮಾಡ್ತಾ ಇದ್ದೇವೆ. ಇದು ಟ್ರಸ್ಟಿ ಇದೆ. ಆಮೇಲೆ ದಾನ ಧರ್ಮ ಮತ್ತು ಗುಡಿದು ಎಲ್ಲನೂ ತಗೊಂಡು ವರ್ಷ ಮಾಡ್ತೇವೆ. ಆಮೇಲೆ ಎಲ್ಲ ಕಲಾವಿದರು, ರಾಜಕಾರಣಿಗಳು ಎಲ್ಲರೂ ದೇವಿ ಆಶೀರ್ವಾದ, ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆ, ದಸರಾ ಉತ್ಸವನ ಪ್ರತಿ ವರ್ಷ ತಪ್ಪದೆ ಎಲ್ಲ ಸ್ನೇಹಿತರ ಜೊತೆ MLA MP ಮಿನಿಸ್ಟರ್ ಎಲ್ಲರ ಜೊತೆ ನಾವು ಮಾಡ್ತಾಯಿದ್ದೇವೆ. ಅದಕ್ಕೆ ಪ್ರತಿ ವರ್ಷ ಈ ಟೈಪ್ ಮಾಡ್ತೀವಿ. ಜೈ ಹಿಂದ್. ಸರ್, ಮೆರವಣಿಗೆಯನ್ನು ಈಗ ಮೆರವಣಿಗೆನ ಲಕ್ಷ್ಮೀ ಟಾಗೀಜು, ಬೃಂದಾವನ ಹೋಟೆಲ್, ಎಮ್ಮಿಕೆರೆ ಮುಖಾಂತರವಾಗಿ ಬಂದು ಇಲ್ಲೆಲ್ಲ ಪೂಜಾ ಪುರಸ್ಕಾರ ಮಾಡಿ ಮತ್ತು ರಾತ್ರಿ 8 ಗಂಟೆಗೆ ಊಟದ ವ್ಯವಸ್ಥೆ ಇದೆ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಅದರಂತೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಉತ್ಸವವನ್ನು ಸುಮಾರು 80 ವರ್ಷಗಳಿಂದ ನಮ್ಮ 3 ತಲೆಮಾರುಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನೇ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಕಳೆದ 2 ವರ್ಷದಿಂದ ಕೋವಿಡ್ ಇರೋದರಿಂದ ಸರಳ ದಸರಾ ಆಚರಣೆಯನ್ನು ಮಾಡಿದ್ದೀವಿ. ಈ ಸಲ ಎಲ್ಲ ದೇವಿ ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಗಿದ್ದರಿಂದ ಇವತ್ತಿನ ದಿನ ನಾವು ಅತಿ ಅದ್ದೂರಿಯಿಂದ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಇವತ್ತಿನ ಮಾರಿಕಾಂಬಾ ದೇವಿ ಜಾತ್ರಾ ಉತ್ಸವವನ್ನು ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಈಗ ತಾಯಿಯ ಈ ಇಲಿಮಠ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಮುಗಿಯಿತು. ಬೆಳಗ್ಗೆಯಿಂದ ಹೋಮ ಹವನ ಮಹಾಪೂಜೆ ಎಲ್ಲ ಕೂಡ ಸುಸೂತ್ರವಾಗಿ ನಡೆದಿದೆ. ಈಗ ತಾಯಿಯ ಭವ್ಯ ಮೆರವಣಿಗೆ ಮಾರಿಕಾಂಬಾ ದೇವಸ್ಥಾನದಿಂದ ಪ್ರಾರಂಭಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮತ್ತು ಗಂಗಾ ಪೂಜೆಯನ್ನು ಸಲ್ಲಿಸಿಬಿಟ್ಟು ಮತ್ತೆ ಮಾರಿಕಾಂಬಾ ದೇವಸ್ಥಾನಕ್ಕೆ ಆಗಮಿಸಲಿದೆ. ಅದಾದ ನಂತರ ಸುಮಾರು 5,000 ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿದೆ. ಭಕ್ತಾದಿಗಳಿಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ಜನರಲ್ಲಿ ಎಲ್ಲರೆಲ್ಲ ಮನವಿ ಮಾಡಿಕೊಳ್ತೀನಿ. ತುಂಬಾ ಖುಷಿ ಆಗುತ್ತೆ. ಅದೇ ರೀತಿಯಾಗಿ ಇವತ್ತು ಈ ಒಂದು ಮಾರಿಕಾಂಬಾ ದೇವಿಯ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ದಸರಾ ಹಬ್ಬದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅವ್ರು ಏನ್ ಹೇಳಕ್ ಇಷ್ಟಪಡ್ತಾ ಇದ್ರು ಅಂದ್ರೆ ಅವರ ಧ್ವನಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಕನ್ನಡದ ಕಲಾಭಿಮಾನಿಗಳೇ, ಏನ್ರೆ ಚೆನ್ನಾಗಿದ್ದೀರಾ? ಬಹಳ ದಿನ ಆಯ್ತು ನೋಡಿ, ನಿಮ್ಮನ್ನೆಲ್ಲ ಖುಷಿ ಆಗ್ತಾ ಇದೆ ನೋಡಿ. ನಾನು ಮಾಕಡವಾಲೆ ಅವರ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಸರಿ ಬಂದಿದ್ದೀನಿ. ಆದ್ರೆ ಆ ದಸರಾ ಕಾರ್ಯಕ್ರಮ ನೋಡ್ತಾ ಇದ್ರೆ ಮೈಸೂರು ದಸರಾ ನೋಡ್ದಂಗಿರುತ್ತೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಕಲಾವಿದರುಗಳು, ಕಲಾಭಿಮಾನಿಗಳು, ಹಿರಿಯ ಕಲಾವಿದರುಗಳು, ತಾಯಂದಿರು, ಅಮ್ಮಂದಿರು, ಅಣ್ಣಂದಿರು, ಅಕ್ಕಂದಿರು, ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಿಜ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸದ ಮುಂದೆ ಇವತ್ತು ನಾವು ಚೆನ್ನುಣಿ ಅಂತ ಹೇಳ್ತಾ ಎಲ್ರಿಗೂ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಇದಪ್ಪ ಇದು ಸ್ವಲ್ಪ ಬರ್ಲಿ. ಅದೇ ರೀತಿಯಾಗಿ ಈ ಸರಿ ಜಾಸ್ತಿ ಚಪ್ಪಾಳೆ ತಡ್ತೀವಿ, ಯಾಕಂದ್ರೆ ಹಾಸ್ಯ ಕಲಾವಿದರು ಜಗ್ಗೇಶ್ ಅವ್ರು ಬಂದ್ರೆ ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಅನ್ಸುತ್ತೆ ಅನ್ಸೆ. ಯಾಕಂದ್ರೆ ಅವ್ರ ಹಾಸ್ಯ ಕಾಮಿಡಿನೂ ಅದೇ ತರ ಇರುತ್ತೆ. ಧ್ವನಿನ ಪ್ರಸ್ತುತಪಡಿಸಿದ್ರೆ ಅವ್ರು ಯಾವ ತರ ಮಾತಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಯಾಕೋ ಫಿಗರ್ ನಮ್ಮನ್ನ ನೋಡ್ತಾನೆ ಇಲ್ಲ ಅವಾಗ್ಲಿಂದ. ಟಚಿಂಗ್ ಮಾಮ ಏನಿ ಮುಂಡಿ ಬೆಳಗ್ಲಿಂದ ಕೊಂಡಿ ಕಡ್ಲೆ ಮಾಡ್ತಾ ಇದ್ರೆ ಒಬ್ಬ ನನ್ ಮಾಲು ತೋತಿಲ್ಲ, ಅಟ್ಲೀಸ್ಟ್ ನೀನಾದ್ರೂ ತೋತಿ ಅಂದ್ರೆ ಆಯ್ತಲ್ಲ ಪಕಡಿ. ನಮ್ಮ ಅಪ್ಪನ ಅವನೇ ಬೆಳಗಿಂದ ನೋಡ್ತಾ ಇದ್ರೆ ಏನು ಮಾತಾಡ್ತಾರೆ ಇಲ್ಲ. ಮಗ ಮಲ್ಕೊಂಡ್ಬಿಡೋದು ಚೆನ್ನಾಗಿರೋದು. ಒಳ್ಳೆ ಫಿಗರ್ ನೋಡ್ತಾ ಇದ್ರೆ ಹಂಗೆ ನೋಡ್ಕೊಂಡು ನಿಂತ್ಬೇಕು, ಕ್ಯಾಚ್ ಹಾಕೋದು ನಿಮ್ಮಪ್ಪ. ಕರೆಸಿದಂತಹ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಮುತ್ತುರಾಜ್ ಮಾಕಡವಾಲೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಂದನೆಗಳು. ನಾನು ಈಗ ಕೃಷ್ಣನ ಒಂದು ಡೈಲಾಗ್ ಹೇಳ್ತೀನಿ. ಅದು ಕಂಸ ರೇಕೊಂಡು ಕೃಷ್ಣನಿಗೆ ಹೇಳುವಂತಹ ಡೈಲಾಗ್ ಈಗ ಹೇಳ್ತೀನಿ.
ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿಗಳು ತೂತು ಬಿಟ್ಟು ಹೋದವು. ಯಾರು ಯಾರು ಆ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದನಂತೆ, ಅವನಿಗೆ ಬೇಲದ ಹಲ್ಲು ಬಡಿಯೋ ಬಡಗಿ ಮಾಡಿದನಂತೆ, ಗೋವರ್ಧನ ಬೆಟ್ಟ ಯಜ್ಞಸ್ಥಿತ ಛತ್ರಿಯಾಯಿತಂತೆ. ಯಾರು ಯಾರು ಆ ಕೃಷ್ಣ? ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಂಥ ನನ್ನ ಎಲ್ಲ ಕಲಾಭಿಮಾನಿಗಳೇ, ಕಮಿಟಿಯವರೇ ಮತ್ತು ಶ್ರೀ ಮಾರಿಕಾಂಬಾ ಸಂಸ್ಥೆಯ ಗುರುನಾಥ ಮುತ್ತುರಾಜ್ ಸರ್ ಅವರಿಗೂ ಕೂಡ ನನ್ನ ಧನ್ಯವಾದಗಳು. ನಾನು ಮಾಡೆಲ್ ಹಾಗೂ ಚಿತ್ರನಟಿ. ನನಗೆ ಇಲ್ಲಿ ಬರಲು ಮುಖ್ಯ ಕಾರಣರಾದ ಎಸ್ತರ್ ಮೋಹಂತ ಹಾಗೂ ಎಸ್ತರ್ ಫ್ಯಾಷನ್ಸ್ಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ನಮ್ಮ ಸಾಂಸ್ಕೃತಿಕ ಪ್ರತಿಭೆ ನಾಡಹಬ್ಬ ದಸರಾದ ಶುಭಾಶಯಗಳು. ಮಾಡಲಿಂಗ್ ಕ್ಷೇತ್ರದಲ್ಲಿ ನನ್ನನ್ನು ಗುರುತಿಸಿ ಗೌರವಿಸಿದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಟ್ರಸ್ಟಿಯವರಿಗೆ ಹಾಗೂ ಈ ದೇವಸ್ಥಾನದ ಗೌರವಾಧ್ಯಕ್ಷರಾದಂಥ ಶ್ರೀ ಮುತ್ತುರಾಜ್ ಮಾಕಡ್ವಾಲೆ ಸರ್ ಅವರಿಗೆ ಹಾಗೂ ಇಲ್ಲಿ ಆಗಮನಿಸಿದಂಥ ಎಲ್ಲ ಸಮಸ್ತರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ಹಾಗೆ ಇಲ್ಲಿ ಕರೆದು ನನಗೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಜೈ ಹಿಂದ್. ನಮಸ್ಕಾರಗಳು. ಈ ಸಂಸ್ಥೆಯ ಶ್ರೀ ಮಾರಿಕಾಂಬಾ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇಲ್ಲಿಂದ ಬಂದಿರುವ ಸದಸ್ಯರು, ಇಲ್ಲಿಂದ ಬಂದಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕರ್ತರು ಮತ್ತು ಗೆಳೆಯ ಮತ್ತು ಗೆಳೆಯರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನನ್ನ ಹೆಸರು ಧೀರೇಶ್ ಶೆಟ್ಟಿ ಅಂತ. ನಾನು ಥಿಯೇಟರ್ ಸ್ಪೇಸ್ ಮತ್ತು ವೆಬ್ ಸೀರೀಸ್ ಹಾಗೂ ಚಲನಚಿತ್ರದ ನಟ. ನಾನು ಈಗ ನಿಮ್ಮ ಮುಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೇಳಿರ್ಬೋದಲ್ಲ, ಸಂಗೊಳ್ಳಿ ರಾಯಣ್ಣದ ಅವ್ರದ್ದು ಒಂದು ಡೈಲಾಗ್ ನಿಮ್ಮ ಮುಂದೆ ನನ್ನ ಪ್ರತಿಭೆ. ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಎಲ್ಲೇ ಕಟ್ಟಡ ಅಧಿಕಾರ ಇರೋದು ನಮಗ ನಿಮಗಲ್ಲ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿ ನಾಯಿಗೆ ಏನಾದ್ರು ಗೊತ್ತೈತಿ? ಇದು ಕೆಚ್ಚದ ಕಲಿಗಳ ಬೀಡೈತಿ, ಅಂಜಿಕೆ ಇಲ್ಲದ ನಾಡೈತಿ, ಕಿತ್ತೂರ ದೇಶ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡಗ ನ್ಯಾಯ ಅನ್ಯಾಯ ವಿಚಾರ ಮಾಡಿದ ಅಖಂಡ ಪಾಳ್ಯದ ಮಾತು ಕೇಳಿ ಪಂಚಾಯತಿ ಮೋಸ ಮಾಡಿ ಜೈಲಿಗೆ ಹಾಕಿದ್ದನಿಗ ದಬ್ಬಾಳಿಕೆ ನಡೆಸಿರೋ ಏನಿನ ಕಚೇರಿಗ ಬೆಂಕಿ ಹೋಗಿದ್ದನೇ ಕಿತ್ತೂರ ಕೊಂಪಣಿ ಸರ್ಕಾರ ಆಡಳಿತ ಅಂತ ದಿಮಾಕ್ ಕಾಣಿಲ್ಲ. ಹೆಚ್ಚಿನ ಕಂದಾಯ ಸಂದಾಯ ಮಾಡಿ ಆ ಹಳ್ಳಿ ಮಂದಿ ಕಾಸು ಕೊಡೋ ಹಕ್ಕಲು ಕಡೆ ಮಾತ್ರ ಉಳಿಸಿಲ್ಲ. ಕಿತ್ತೂರನ್ನ ದೋಷ ಮುಕ್ತಿ ಮಾಡುವುದೇ ನನ್ನ ಗುರಿ, ಅದೇ ನನ್ನ ಸಂಕಲ್ಪ, ಅದೇ ನನ್ನ ಮಂತ್ರ. ನೀವು ತಂದೆ ಕಿತ್ತೂರು ನಾಡು ಯಾವುದು ಜೀವಗಳಲ್ಲ, ನನ್ನ ಕೂಡ ಕಷ್ಟ ಮಾಡಿ ಬೆಳೆದಿರೋ ತಾಯಿ ಮನೆ ಮಕ್ಕಳು. ಅವ್ರು ಯಾವತ್ತೂ ಕೆತ್ತರು ಮಾಡ್ತಿಲ್ಲ, ಮರೆಯೋದಿಲ್ಲ. ಬೇಸಕ್ಕೊಲ್ಲ ತಿಳ್ಕೊಂಡಪ್ಪ ಮಾಡಕ್ಕೂ ಹಿಂಜರಿಗಿಲ್ಲ. ನಿಮಗೆ ಎಷ್ಟು ಮಂದಿ ಬೇಕಲ್ಲ? ಚಂಬಸು, ಅಮೃತಬಾಳ ಸಾಹೇಬ್, ಬೆಳವಾಡಿ ಯೋಲನ, ರುದ್ರ ನಾಯಕ, ಕರಿಬಸಪ್ಪ, ಚೆನ್ನಯ್ಯ, ಸಂಗಡ ಬೆಟ್ಟದ 100 ಜನ ಮಂದಿ ಗುಂಪದ ಕೊಂಬಸಾರಿ ಸತ್ತಾರ. ಗಂಗಾಧರನ ಸೇವೆ ಸಾಗರ ಚಂಡಮಾರುತ ಬಂದರು ಚಿಂತೆ ಮಾಡಂಗಿಲ್ಲ. ನುಗ್ಗಿ ಮತ್ತು ಬಂದರನ್ನು ರುಂಡವನ್ನು ಬೇರ್ಪಡಿಸುವ ಶಕ್ತಿ ಕಿತ್ತೂರು ನಾಡ ಮಕ್ಕಳಿಗೆ ಹುಟ್ಟಿದ ಜಮಾನೈತಿ. ಮತ್ತು ಬಂದಾಗ ಚಿಂತೆ ಮಾಡಂಗಿಲ್ಲ. ಕಿತ್ತೂರನ್ನ ಸ್ವತಂತ್ರ ಮಾಡಬೇಕಂತ ಹುಟ್ಟಿರೋ ಗಂಡಿಗೆ ಗುಂಡಿಗೆ ಭೂಮಿನಂದು ಈ ಕನ್ನಡ ನಗಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಹಾಯಕ ಸಿದ್ಧವಾಗಿರ್ತಾರೆ. ಮನುಷ್ಯ ಭೂಮಿ ಸ್ವತಃ ಭೂಮಿ ಮನುಷ್ಯ ಸ್ವತಲ್ಲ. ಜಗ ಬಿಟ್ಟು ಜೀವ ಉಳಿಸ್ಕೊಂಡ್ಯೋ, ಜೀವ ಬಿಟ್ಟು ಜಗ ಉಳಿಸ್ಕೊಂಡ್ಯೋ. ನೇಮದಲ್ಲಿ ಬಿಟ್ಟಿದ್ದು ಕಾಯ್ತಾನೆ, ಕಾದಾರಿ ನಡೆಯೋಣ, ಕೂಗೋದ ಕಾಯ್ತಾನೆ, ಸ್ವಂತ ದಾರಿ ಹೊರಡೇನು ಇಷ್ಟೊಂದು ಜನ ಸೇರ್ಬಿಟ್ಟಿದ್ರ. ಆದ್ರೂ ಒಂದು ವಿಷಯ ಕಷ್ಟಪಡ್ತೀನಿ ತಿಳ್ಕೊಳ್ಳಿ. ಸ್ವಲ್ಪ ಜನ
ಜೋರಾಗಿ ಚಪ್ಪಾಳೆ ಕೊಡಬೇಕು. ಅದು ಕೂಡ ನಾವೇ ಹೇಳ್ಬೇಕಾ? ಥ್ಯಾಂಕ್ ಯು. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥವರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈಗ ಸಂಘಟನೆ ಅನ್ಯಾಯಕ್ಕೊಂದು ಮನಸ್ಸು ಮಾಡೋದಿಲ್ಲ, ಅನ್ಯಾಯ ಮಾಡೋದಂದ್ರೆ ಜೀವಂತ ಬಿಡೋದಿಲ್ಲ. ಏನ್ ಮಾಡ್ಬೇಕಂತ ನಿರ್ಧಾರ ಮಾಡಿಬಿಟ್ಟೆ ಮಾಡಿ ಕಿತ್ತೂರು ನಾಡಲ್ಲಿ ಪೊಲೀಸರಲ್ಲ ಕೆಂಪು ಮೋದಿ ಹುಂಡಿಗಳು ಅವರಿಗೆ ರಕ್ತದ ಹೊಳೆ ಹರಿಸಿ ಹುಂಗಲು ಬಿಡಗಿದ ಚೆನ್ನವ್ವ ತಾಯಿ ಬಿಡಿಸ್ಕೊಂಡು ಬಂದು ಮತ್ತೆ ಕಿತ್ತೂರು ಸುವಾಸನೆಲ್ಲ ಕುಂಡಿಸ್ತಾರೆ. ಈ ದೈವ ಬಲ ಐತಿ, ಚೆನ್ನವ್ವ ತಾಯಿಗೆ ಆಶೀರ್ವಾದ ಮಾಡಿಕೊಟ್ಟ ಈ ಕಡೆಗೆ ಬೆಂಬಲ ಐತಿ. ಇಷ್ಟು ನನಗ ಚೆನ್ನವ್ವ ತಾಯಿ ಹರಿಸಿದ ಒಂದೊಂದು ಕಣ್ಣೀರ ಹಣಿಗೆ ಪ್ರತಿಯಾಗಿ ಆ ಕೆಂಪು ಪುಣ್ಯಗಳ ರಕ್ತದ ಹೊಳೆ ಹರಿಸ್ತೇನೆ. ಈಗ ಇನ್ನೊಂದು ರವಿಶಂಕರ್ ಅವರು ಆಗಲಿ ಅಂತ ತಾನೇ ಈ ಜಾಗ ಕಲಿಸಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರವಿ ಪರಿಸ್ಥಿತಿ ಹಚ್ಚಿದ್ದು ನಾನು. ಇಂಡಿಯಾ ಮ್ಯಾಪಲ್ ಯೂನಿವರ್ಸಿಟಿಗೆ ಕರ್ನಾಟಕ ಮ್ಯಾಪಲ್ ಊರು ಕಲಿಸಿ ನನಗೆ ಆಗ್ತದೆ ಅಲ್ವಾ? ಏನ್ ಮಾಡ್ತೀಯಾ? ಇದು ನನ್ನವರು, ನನ್ನ ಏರಿಯಾ. ನಾನು ಧಾರವಾಡದಲ್ಲಿ ಕುಡಿಗಿದೆ ಅಂದ್ರೆ ಹುಬ್ಬಳ್ಳಿ ಬೆಳಗಾವಿ ನಡಿಗೆ ಹೋಗುತ್ತೆ. ಕೈ ಎತ್ತಿತ್ತ ಅಂದ್ರೆ ರಿಯಲ್ ಎಸ್ಟೇಟ್ ಎಗರ್ ಹೋಗುತ್ತೆ. ಇದು ಆರು ಹೋಗುತ್ತೆ ಕಣೋ. ಯಾವ ಕಪ್ಪಲ್ಲಿ ನನಗೆ ಅವಮಾನ ಮಾಡಿದೆಯೋ ಅದೇ ಇಂಪಾರ್ಮನ್ನ ಬಿಚ್ಚಿ ಪತ್ತೆ ಬರೆಯದೆ ಓದಿಸ್ತೀನಿ. ಇನ್ನು ಮುಂದೆ ನಾನು ಹುಡುಗರಿಗೆ ಕಣ್ಣಲ್ಲಿ ಬೆರಳಿಟ್ಟು ಆಡಿಸ್ತಾನೆ ಇರ್ತಾರೆ. ಯಾಕಪ್ಪ ಇವ್ರಿಗೆ ಬಂದೆ, ಯಾಕಪ್ಪ ಆರು ಹೋಗಣೆ ಎದುರ್ಕೊಂಡೆ ಅಂತ ಪ್ರತಿದಿನ ಪ್ರತಿಕ್ಷಣ ನಿದ್ದೆಲ್ಲ ಬರಬೇಕು. ನಮಸ್ಕಾರ, ಧನ್ಯವಾದಗಳು.
ನೆಲದಾಗ ಹುಟ್ಟಿದ ಮಕ್ಕಳು ದೇಶದ ಸಸಾಯಕ್ಕೆ ಸಿದ್ಧವಾಗಿರ್ತಾರೆ ಸರ್ಕಾರ. ನಮ್ಮ ಮುತ್ತುರಾಜ್ ಮಾಕಡವಾಳ ಅನ್ನೋದನ್ನ ಯಾಕೆ ಕಳಿಸ್ತೀವಿ ಅಂತಂದ್ರೆ ಪ್ರತಿಯೊಬ್ಬ ಕಲಾವಿದರನ್ನ ಕಳಿಸಿ ಅವರ ಸನ್ಮಾನ ಮಾಡಿ ಆ ಕಲಾವಿದರಿಗೆ ಒಂದು ಬೆಲೆಯನ್ನು ತಂದುಕೊಟ್ಟಂತ ನಮ್ಮ ಮುತ್ತುರಾಜ್ ಮಾಕಡವಾಳ ನಮ್ಮ ಜೋರಾಗಿ ಚಪ್ಪಾಳೆ ಯಾಕಂದ್ರೆ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಮ್ಮ ಬರಮಾಡಿಕೊಂಡು ಸಾಕಷ್ಟು ಕಲಾವಿದರ ಜೊತೆಗೆ ಪರಮ ಪೂಜ್ಯರ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಅವಕಾಶ ಕೂಡ ಕೊಟ್ಟಿದ್ದರಿಂದ ಈಗ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಡುಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡು ಕಾಟನಲ್ಲ. ನಮ್ಮ ಗುರು ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಗುರುಗಳು ಪ್ರತಿಯೊಂದು ಸಾಹಿತ್ಯದಲ್ಲೂ, ಪ್ರತಿಯೊಂದು ಹಾಡಿನಲ್ಲೂ, ಪ್ರತಿಯೊಂದು ಸಿನಿಮಾದಲ್ಲೂ ಮೆಸೇಜ್ ಕೊಡ್ತಾ ಬಂದ್ರು. ಆ ಒಂದು ಮೆಸೇಜ್ ಮತ್ತು ಪ್ರೀತಿ, ಪ್ರೇಮ ಎಲ್ಲ ಪುರುಷದ ಬದನೆಕಾಯಿ. ನಾವೆಲ್ಲ ಲವ್ ಅಂದ ತಕ್ಷಣ ಹುಡುಗಿ ಹುಡುಗರು ಮಾಡೋದನ್ನು ಕೊಡ್ತೀವಿ. ಆದ್ರೆ ಜೀವನ ಯಾಕೆ ಲವ್ ಮಾಡೋದು ಅನ್ನೋದನ್ನ ಇವತ್ತು ಸಂಭಾಷಣೆ ಮುಖಾಂತರ ಕರ್ನಾಟಕ ಇಷ್ಟ ಆದ್ರೆ ಜೀವನಾಗಿ ಚಪ್ಪಾಳೆ, ಕಷ್ಟ ಆದ್ರೆ ದಯವಿಟ್ಟು ಬೇಜಾರಾಗ್ಬಿಡಿ ಅಂತ ಹೇಳ್ತಾ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಮುಖಾಂತರ ಪ್ರೀತಿ, ಪ್ರೇಮ ಎಲ್ಲ ಪುರುಷದಿಂದ ದೂರ ಹೋಯ್ತು. ಹುಡುಗನ ಬೆಳಗ್ಗೆ ಮಗ ರೂಪನ ಮಗ ಎಲ್ಲ ಬಂದುಬಿಟ್ಟೆ. ಚಿಕ್ಕ ವಯಸ್ಸಿನ ಪ್ರೀತಿ ಪ್ರೇಮಕ್ಕಂತ ಹುಡುಗಿ ಸತ್ತೋಗ್ಬಿಟ್ಟೆ. ಯಾಕೆ ಈ ಜೀವನದಲ್ಲಿ ಚೆನ್ನಾಗಿ ವಿಷಯ ಮಾಡ್ತಾ ಇದ್ದೆ. ಆದರೆ ಆ ಚಾಂದಿ ತುಪ್ಪದಲ್ಲಿ ತೋರಿಸ್ಬಿಟ್ಟು ಈ ಪ್ರೀತಿ ಪ್ರೇಮ ಎಲ್ಲ ಬಿಟ್ಬಿಡು, ಜೀವನ ಚೆನ್ನಾಗಿತ್ತು, ಹೋಗೋ ನಮ್ಮ ಏನು ಮಾಡ್ತೀನಲ್ಲ, ಎಷ್ಟೇನು ಮಾಡ್ತೀಯ ಈ ಜೀವನ ಬಂದವರಿಗೆ. ಈ ಪ್ರಪಂಚಕ್ಕೆ ನೋಡಿದೆ ನೀನು, ಈ ಪ್ರಪಂಚ ಕಡಿದ ಹಾಗೆ ಅದರಲ್ಲಿ ನೀಡೋದಿರುತ್ತೆ, ಅದರಲ್ಲಿ ಇಷ್ಟೇ ಸಿಗುತ್ತೋ. ಈಗಿನಲ್ಲ ಲೋಕದಲ್ಲಿ ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆಗಿಲ್ಲ, ಅದು ಇನ್ನೇನಿದ್ದು ಆಟೋಮೆಟಿಕ್ ಇನ್ನೇನು ಪ್ರತ್ಯೇಕ ಆಗ್ಬೇಕಾದ್ರೆ ಪ್ರೀತಿಗಿಂತ ಜೀವನ ಬಿಡುತ್ತೆ. ಥ್ಯಾಂಕ್ ಯು. ಉತ್ಸವ ಮೈಸೂರಾಗ ಹೆಂಗಾಗ್ತದಂಗ ಮಾಡ್ತಾರೆ. ಅದಕ್ಕೆ ದೇವರವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ. ಎಲ್ಲಾ ಲೀಡರ್ಸ್ಗೆ ಒಂದ ವೇದಿಕೆ ಮೇಲೆ ಕುಳಿಸುವಂತ ಶಕ್ತಿ ಇರುವ ಮಾಕಡವಾಲಿ ಅವರಿಗೆ ದೇವರು ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಕಡವಾಲಿ ಅವರು ಇವತ್ತ ಇಲ್ಲಿ ಕಲಾಕಾರ ಮಂದಿ ಬಹಳ ಕುಡಿಸ್ಯಾರ. ಕಲಾಕಾರರು ಕಲಾ ನೋಡ್ಬೇಕಂತ ಬಂದಾರ, ರಾಜಕಾರಣಿ ಭಾಷಣ ಇಲ್ಲ. ಅದಕ್ಕೆ ಮಾಕಡವಾಲಿ ಅವರ ನೀವು ಉತ್ಸವ ನಿಮ್ ಇದು ಇಡೀ ಭಾರತ ದೇಶ ಆಡ್ದವ ತೇಮೂರ್ಲಂಗ, ಧಾರವಾಡ ಆಡ್ದವ ಮಾಕಡವಾಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಬಹುಶಃ ಕಳೆದ 2 ವರ್ಷ ಮಹಾಮಾರಿ ಕಾಯಿಲೆಗಳ ಕಾರಣದಿಂದ ನಮ್ಮ ಸಂಪ್ರದಾಯಗಳನ್ನು
ನಾವೆಲ್ಲ ಶಾಸ್ತ್ರೋಕ್ತ ಅಷ್ಟೇ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದಾಗಿತ್ತು. ಮತ್ತು ಈ ವರ್ಷ ದೇವಿಯ ಆಶೀರ್ವಾದದಿಂದ ಮರಳಿ ಮತ್ತೆ ನಾವೆಲ್ಲರೂ ಸಹಜ ಸ್ಥಿತಿಗೆ ತಲುಪ್ತಾ ಇದ್ದೇವೆ. ಮತ್ತು ಏನು ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ, ಸಂಪ್ರದಾಯವನ್ನು ನಾವೆಲ್ಲ ಹಾಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಈ ವರ್ಷವೂ ಕೂಡ 9 ದಿನಗಳ ಕಾಲ ದೇವಿಯ ಆರಾಧನೆ, ಭಕ್ತಿ, ಶ್ರದ್ಧೆ, ಪೂಜೆ, ಪ್ರವಚನಗಳ ಅಂಗವಾಗಿ ಸಮಾಜವನ್ನು ಮಾರ್ಗದರ್ಶನ ಮಾಡತಕ್ಕಂಥದ್ದು, ಸಮಾಜವನ್ನು ಜಾಗೃತಗೊಳಿಸತಕ್ಕಂಥದ್ದು, ಮಾನವೀಯತೆಯ ಧರ್ಮವನ್ನು ಮತ್ತೆ ಪ್ರತಿಷ್ಠಾಪಿಸತಕ್ಕಂಥ ಪ್ರಯತ್ನ ಕಳೆದ 9 ದಿವಸದಿಂದ ಎಲ್ಲ ಪೂಜೆಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮಾಡಿದ್ದೇವೆ. ತಾವೆಲ್ಲರೂ ಈ ದಸರಾ ಹಬ್ಬ ಈ ವರ್ಷ ಶುಭವಾಗಿ ಸಂಕಷ್ಟಗಳು, ಕಂಟಕಗಳು ದೂರ ದೇವಿಯನ್ನು ಪ್ರಾರ್ಥಿಸಿದ ಸ್ನೇಹಿತರಾದಂತಹ ಮುತ್ತುರಾಜ್ ಮಾತನಾಡದವರು ಪ್ರತಿ ವರ್ಷದಂತೆ ಈ ವರ್ಷ ದೇವಿಯ ಆರಾಧನೆ, ದೇವಿಯ ಪೂಜೆ, ಜಾತ್ರಾ ಮಹೋತ್ಸವವನ್ನು ಬಹಳ ಭಕ್ತಿ ಮತ್ತು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅವರಿಗೂ ಅವ್ರ ಕುಟುಂಬಕ್ಕೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸೇರಿದಂಥ ಎಲ್ಲ ನಾಯಕರಿಗೆ ಮತ್ತು ಮಹಿಳೆಯರಿಗೆ ನನ್ನ ನಮಸ್ಕಾರ. ಈ ಕಡೆ ಸರಿರು ಈ ಸಿನಿಮಾ ಹೀರೋಡಿಗಳಪ್ಪ ಈ ಕಡೆ ಬರ್ರಿ. ನಮ್ಮ ತಂದೆಯರು ಮತ್ತೆ ಅವರು ಮತ್ತೆ ಪ್ರತಿದಿನ ಆ ದೇವಿ ಪೂಜೆ ಅವರ ತಾಯಿ ಮಾಡುತ್ತಾರೆ ಅಂತ ಪ್ರತಿ ವರ್ಷ ಈ ಜಾತ್ರೆ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಮತ್ತು ಸಾವಿರಾರು ಭಕ್ತರು ಬರುತ್ತಾರೆ, ದೇವಿಯ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ಅಂತ ಈ ಜಾತ್ರೆ ಬಗ್ಗೆ ಮಾತನಾಡುತ್ತಿದ್ದರು. ನನಗೂ ಕೂಡ ಇಲ್ಲಿ ಕರೆಸಿ ದೇವಿ ದರ್ಶನ ಪಡೆಯುವ ಭಾಗ್ಯ ಕೊಟ್ಟಿದ್ದಕ್ಕೂ ನನಗೆ ತುಂಬ ಖುಷಿ ತಂದಿದೆ. ಮತ್ತು ಪ್ರತಿ ವರ್ಷ ಈ ಜಾತ್ರೆ ಹೀಗೆ ವಿಜೃಂಭಣೆಯಿಂದ ನಡೆಯಲಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಎಲ್ಲ ಭಕ್ತರಿಗೂ ಆ ದೇವಿ ಆಶೀರ್ವಾದಿಸಲಿ ಮತ್ತು ನೀವೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಆ ದೇವಿಯ ನಾನು ಬೇಡ್ಕೊಳ್ತೀನಿ. ಮತ್ತು ನಮ್ಮ ರೈತ ಬಾಂಧವರಿಗೆ ಮಳೆ ಬೆಳೆ ಚೆನ್ನಾಗಿ ಸಿಗಲಿ ಅಂತ ಬೇಡ್ಕೊಳ್ತೇನೆ. ಇಲ್ಲಿ ಕಡೆ ನನಗೆ ದೇವಿಯ ಅನುಗ್ರಹ ನನಗೂ ಕೂಡ ಆಗಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ದೇವಿ ಎಲ್ಲರಿಗೂ ಶುಭೇಚ್ಛೆಯನ್ನು ಕೊಡಲಿ. ಧಾರವಾಡದ ಸಮಸ್ತ ಜನತೆ ಯಶಸ್ವಿ ರೀತಿಯಲ್ಲಿ ಮುಂಬರುವ ದಿನಮಾನದಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಶಕ್ತಿಯನ್ನ ಆ ಮಾರಿಕಾಂಬಾ ದೇವಿ ನಮ್ಮ ಧಾರವಾಡದ ಎಲ್ಲ ಜನತೆಗೆ ನೀಡಲಿ ಅನ್ನುವಂತಹ ಒಂದು ಆಶಾ ಭಾವನೆಯನ್ನ ಹೊಂದಿ ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮದೊಂದು ಕಳಕಳಿಯ ಮನವಿ, ನಾವೆಲ್ಲರೂ ಶಿಸ್ತು ಬದ್ಧ ಸಿಪಾಯಿಗಳಾಗಿ ಸ್ವಚ್ಛತೆಗೆ ಬೆಲೆಯನ್ನು ಕೊಟ್ಟು ಮನೆ ಆಜುಬಾಜು ಗಿಡ ಮರಗಳನ್ನು ಬೆಳೆದು ಈ ಧಾರವಾಡ ಒಂದು ಪರಿಪೂರ್ಣತೆಯ ಸಮೃದ್ಧ ಧಾರವಾಡವನ್ನಾಗಿಸಲು ನಾವು ನೀವೆಲ್ಲರೂ ಕೂಡಿ ಉತ್ತಮವಾದ ಧಾರವಾಡಕ್ಕಾಗಿ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳೋಣ. ಆ ದೇವಿ ಮಾರಿಕಾಂಬಾ ಎಲ್ಲ ನಾಯಕರುಗಳಿಗೆ, ಎಲ್ಲ ಸಣ್ಣ ನಾಯಕರುಗಳಿಗೆ, ದೊಡ್ಡ ನಾಯಕರುಗಳಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ. ಕೆಲಸ ಮಾಡಿದ ಕಾರ್ಯಕರ್ತರನ್ನ ಗುರುತಿಸುವಂತಹ ಒಂದು ಶಕ್ತಿಯನ್ನ ಆ ತಾಯಿ, ಆ ನಾಯಕರಲ್ಲಿ ಒಳ ಬುದ್ಧಿಯನ್ನು ಕೊಡಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹಳಷ್ಟು ಜನ ಎಲ್ಲರೂ ಬಂದಿದ್ದಾರೆ. ಪರಮ ಪೂಜ್ಯ ಬಸವರಾಜ ಮಹಾಸ್ವಾಮಿಗಳು, ಮನ್ಸೂರು ಸಂಸ್ಥಾನ ಮಠದ ಬಸವರಾಜ ದೇವರುಗಳ ಆಶೀರ್ವಾದ ಎಲ್ಲ ಜನಾಂಗಕ್ಕೆ ಸಿಗಲಿ. ಯಾಕಂದ್ರೆ ಬಸವರಾಜ ದೇವರು ನಮ್ಮ ಕ್ರಾಂತಿಕಾರಿ ಸ್ವಾಮಿಗಳು. ಜಗತ್ತಿನಲ್ಲಿ, ಈ ದೇಶದಲ್ಲಿ, ರಾಜ್ಯದಲ್ಲಿ, ಊರಲ್ಲಿ ಏನಾದರೂ ಅನ್ಯಾಯ ಆದರೆ ಬಸವರಾಜ ದೇವರು ಅಲ್ಲಿ ಇದ್ದೇ ಇರ್ತಾರೆ. ಹಿಂದುಳಿದ ಬಡ ಜನಾಂಗದ ಕಲ್ಯಾಣಕ್ಕಾಗಿ ಅವರು ಸಹ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದಾರೆ. ಅವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ತಾಯಿ ಮಾರಿಕಾಂಬಾ ದೇವಿ, ಮುತ್ತುರಾಜ್ ಮಾಕಡವಾಲೆ ಹಾಗೂ ಅವರ ಬಳಗ, ಏನು ಅಣ್ಣ ತಮ್ಮಂದಿರು, ಅವರ ಅಣ್ಣ ತಮ್ಮಂದಿರ ಮಕ್ಕಳು, ಅವರ ಮಕ್ಕಳು, ಏನೊಂದು ಟೀಮ್ ಇದೆ, ಅವರೆಲ್ಲ ಉತ್ತಮವಾದ ರೀತಿಯಲ್ಲಿ
ಮಾರಿಕಾಂಬಾ ದೇವಿಯ ಜಾತ್ರೆಯನ್ನ ಮಾಡಲಿ. ನಾನು ಸುಮಾರು ಇವರ ಅಣ್ಣ ಹನುಮಂತಪ್ಪ ಮಾಕಡವಾಲೆ ಅವರು 1900 ಆಗುವಾಗ ನಾನಿನ್ನೂ ಯುವಕ. ಈ ಮಾರಿಕಾಂಬಾ ದೇವಿಯ ಗುಡಿ ಬಹಳ ಸಣ್ಣದಿತ್ತು. ಇಲ್ಲಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಧಾರವಾಡದ ದೊಡ್ಡ ದೊರೆ ಎಂ.ಡಿ. ಪತ್ರಾವಳಿಯನ್ನ ಸೋಲಿಸಿ ನಮ್ಮ ಹನುಮಂತಪ್ಪ ಮಾಕಡವಾಲೆ ಅವರನ್ನ 1983ರಲ್ಲಿ ಮಹಾನಗರ ಪಾಲಿಕೆ ಸದಸ್ಯರನ್ನಾಗಿ ನಾವು ಆಯ್ಕೆ ಮಾಡಿದ್ದೀವಿ. ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಲಕ್ಷ್ಮೀ ಸಿಗನ್ಕೇರಿ, ಜನ್ನತ್ ನಗರ್ ಹಾಗೂ ಮಾಳವಟ್ಟಿ ಎಲ್ಲಾ ಕೂಡಿಸಿ ಒಂದೇ ಒಂದು ಮಾಡಾಗಿದ್ದು ನಮ್ಮ ಹನುಮಂತಪ್ಪ ಮಾಕಡವಾಲೆ ಅವರು ವಕೀಲರಾಗಿ ಉತ್ತಮವಾದ ಸೇವೆಯನ್ನ ನಮ್ಮ ಮಹಾನಗರ ಸಭೆಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ಮುತ್ತುರಾಜ್ ಮಾಕಡವಾಲೆ ಖರೆ ಅಂದ್ರೆ MLA MLC ಆಗ್ಬೇಕಾಗಿತ್ತು. ಏನ್ ಮಾಡುವುದು ದುರ್ದೈವ, ಅನ್ಯಾಯ. ಅವರ ಅನ್ಯಾಯಕ್ಕೆ ಬಲಿಯಾಗುವ ಕೆಲವು ಕಾರ್ಯಕರ್ತರಲ್ಲಿ ಮುತ್ತುರಾಜ್ ಮಾಕಡವಾಲೆ ಅವರು ಒಬ್ರು. ನಾನು ಸಾಕಷ್ಟು ಅನ್ಯಾಯವನ್ನ ಅನುಭವಿಸಿದ್ದೇನೆ. ಆದ್ರೆ ದೇವಿ ನಮಗೆ ಆಶೀರ್ವಾದವನ್ನು ಮಾಡ್ಯಾಳ. ನಿಮಗೆ ಯಾರೇನು ಅನ್ಯಾಯ ಮಾಡಿದ್ರು ನಾ ಅದೇನೆ ಅನ್ನುವಂತಹದ್ದು ಭಾವನೆಯಲ್ಲಿ ಆ ತಾಯಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾಳೆ. ಅವಳ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ. ಮುತ್ತುರಾಜ್ ಮಾಕಡವಾಲೆ ಅವರ ಬಂಧು ಬಳಗಕ್ಕೆ ಸಿಗಲಿ, ಅವರ ಚಿರಂಜೀವಿಗಳಿಗೆ ಸಿಗಲಿ, ಆ ನಮ್ಮ ಸಹೋದರಿಯರಿಗೆ ಸಿಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಇವತ್ತು ಎಲ್ಲ ಕಡೆ ಕಾರ್ಯಕ್ರಮ. ನಾವು ನಮ್ಮ ಅನಿಲ್ ಅವರು ಒಂದು ಕಡೆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಇಲ್ಲಿ ಮುತ್ತುರಾಜ್ ಮಾಕಡವಾಲೆ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ತಡವಾಗಿ ಬಂದಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ತಾಯಿ ನಿನ್ನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಶಾಂತ ರೀತಿಯಿಂದ ಕೇಳಿದ ತಾವೆಲ್ಲರಿಗೂ ವಂದಿಸಿ ಎಲ್ಲ ಗಣ್ಯಮಾನ್ಯರೇ, ಕಲಾವಿದರು, ಪ್ರಪ್ರಥಮವಾಗಿ ಇಲ್ಲಿ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ಮಾಕಡವಾಲೆ ಕುಟುಂಬದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಆ ದೇವಿಯ ಕೃಪೆಗೆ ನಾವು ನೀವೆಲ್ಲರೂ ಇವತ್ತು ದಿವಸ ಪಡೆದಿದ್ದೇವೆ. ತಾಯಿಯ ಆಶೀರ್ವಾದ. ಇವರು ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು. ಇವರು ಹೆಚ್ಚಿನ ಸ್ಥಾನಮಾನ ಅವರಿಗೆ ಸಿಗಲಿ. ಯಾವತ್ತೂ ಆ ತಾಯಿಯ ಆಶೀರ್ವಾದ ಎಲ್ಲರಲ್ಲಿ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಮಾತನಾಡಲು ಮುಗಿಸ್ತೇನೆ. ಜೈ ಹಿಂದ್. ಹಿರಿಯರಾಗಿರುವಂತಹ ಮುತ್ತುರಾಜ್ ಮಾಕಡವಾಲೆ
perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.